ಬೆಂಗಳೂರಿನ ರಸ್ತೆ ಗುಂಡಿಗಳು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ಮಾನ ಕಳೀತಾ ಇದೆ. ಹಾಗಾಗಿ ಸಿಎಂ ಹಾಗೂ ಡಿಸಿಎಂ ಒಂದು ಮೀಟಿಂಗ್ ಅನ್ನ ಮಾಡಿದ್ರು. ಅಲ್ಲಿ ಗುಂಡಿ ಮುಚ್ಚೋದಕ್ಕೆ ಡೆಡ್ಲೈನ್ ಕೊಟ್ಟಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡ ವರದಿಗಾರಿಕೆಯ ಬಿಗ್ ಇಂಪ್ಯಾಕ್ಟ್. ಇದು ಅಧಿಕಾರಿಗಳಿಗೆ 1 ತಿಂಗಳು ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ. 1 ತಿಂಗಳ ಒಳಗೆ ಇರುವಂತ ಎಲ್ಲಾ ರಸ್ತೆ ಗುಂಡಿಗಳನ್ನ ಮುಚ್ಚಬೇಕು ಅಂತ ಸಿಎಂ ಹೇಳಿದ್ದಾರೆ. ಈ ಸರಣಿ ವರದಿಗಳು ಬಂದ ಬೆನ್ನಲ್ಲೇ ಸಿಎಂ ಎಚ್ಚೆತ್ತುಕೊಂಡಿದ್ದಾರೆ. 1 ತಿಂಗಳಲ್ಲಿ ಎಲ್ಲಾ ಗುಂಡಿಗಳನ್ನ ಮುಚ್ಚಬೇಕು ಅನ್ನೋ ಡೆಡ್ಲೈನ್. 15 ದಿನದ ನಂತರ ಸಭೆ ನಡೆಸಿ ಪ್ರಗತಿ ಪರಿಶೀಲನೆಯನ್ನ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಹಾಗೆ ಬಿಟ್ಬಿಡೋದಿಲ್ಲ. 15 ದಿನದ ನಂತರ ಮತ್ತೊಂದು ಸಭೆಯನ್ನು ನಡೆಸ್ತೇವೆ, ಅಲ್ಲಿ ಪ್ರಗತಿ ಪರಿಶೀಲನೆ ಎಷ್ಟು ಪ್ರೋಗ್ರೆಸ್ ಆಗಿದೆ ಅನ್ನುವಂಥದ್ದನ್ನ ಗಮನಿಸಿ ಆ ನಂತರ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಕೂಡ ಹೇಳಿದ್ದಾರೆ ಸಿಎಂ. ರಸ್ತೆ ಗುಂಡಿಯನ್ನ ಮುಚ್ಚಿ ಅಭಿಯಾನದ ಬಿಗ್ ಇಂಪ್ಯಾಕ್ಟ್. ಇದು ಎಚ್ಚೆತ್ತುಕೊಂಡಿದೆ ಸರ್ಕಾರ. ಫೈನಲಿ ಎಷ್ಟೊಂದು ತಿಂಗಳಾಯಿತು, ಹಲವು ವರ್ಷಗಳಿಂದ ಡೆಡ್ಲೈನ್ ಮೇಲೆ ಡೆಡ್ಲೈನ್ಗಳು, ಕೋರ್ಟೇ ಡೆಡ್ಲೈನ್ ಕೊಟ್ಟಿದ್ದಾಯಿತು. ಆ ನಂತರವೂ ಕೂಡ ಯಾವುದೇ ಬದಲಾವಣೆ ಆಗಿರಲಿಲ್ಲ. ಈಗ 1 ತಿಂಗಳ ಡೆಡ್ಲೈನ್. ಈ 1 ತಿಂಗಳಲ್ಲಿ ಎಷ್ಟು ಮುಚ್ಚುತ್ತೆ ಅನ್ನೋದನ್ನು ಗಮನಿಸಬೇಕು. ಅಧಿಕಾರಿಗಳಿಗೆ ಡೆಡ್ಲೈನ್ ಕೊಟ್ಟಿದ್ರು. ಈ ಹಿಂದೆ ಕೂಡ ಡಿಸಿಎಂ ಡೆಡ್ಲೈನ್ ಅನ್ನು ಕೊಟ್ಟಿದ್ರು. ಅದು ಯಾವ ಅಧಿಕಾರಿಗಳು ಸಂಬಂಧಪಟ್ಟವ್ರು ಇರ್ತಾರೋ ಅವರನ್ನು ಕೆಲಸದಿಂದ ತೆಗೆದುಹಾಕಲಾಗುತ್ತೆ ಅಂತ ಕೂಡ ಹೇಳಿದ್ರು ಡಿಸಿಎಂ. ಆದರೆ ಈಗ ಸಿಎಂ ಕೊಟ್ಟಿರುವಂಥ ಎಚ್ಚರಿಕೆ ಇದು. ಇದಕ್ಕೆ ಎಷ್ಟು ಮಟ್ಟಿಗೆ ಕೆಲಸಗಳಾಗುತ್ತೆ ಅನ್ನೋದನ್ನು ಗಮನಿಸಬೇಕು. ಈ ಮೆಟ್ರೋ, GBA ಜೊತೆಗೆ ಜಲಮಂಡಳಿ, ಬೆಸ್ಕಾಂ, BDA ಇದೆಲ್ಲದರ ನಡುವೆ ಸಮನ್ವಯ ಕೂಡ ಇರಬೇಕು ಅಂತ ಹೇಳಿದ್ದಾರೆ. ಬೆಂಗಳೂರಿನ ರಸ್ತೆ ಗುಂಡಿಗಳು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ಮಾನ ಕಳೀತಾ ಇದೆ. ಹಾಗಾಗಿ ಸಿಎಂ ಹಾಗೂ ಡಿಸಿಎಂ ಒಂದು ಮೀಟಿಂಗ್ ಅನ್ನ ಮಾಡಿದ್ರು. ಅಲ್ಲಿ ಗುಂಡಿ ಮುಚ್ಚೋದಕ್ಕೆ ಡೆಡ್ಲೈನ್ ಕೊಟ್ಟಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡ ವರದಿಗಾರಿಕೆಯ ಬಿಗ್ ಇಂಪ್ಯಾಕ್ಟ್. ಇದು ಅಧಿಕಾರಿಗಳಿಗೆ 1 ತಿಂಗಳು ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ. 1 ತಿಂಗಳ ಒಳಗೆ ಇರುವಂತ ಎಲ್ಲಾ ರಸ್ತೆ ಗುಂಡಿಗಳನ್ನ ಮುಚ್ಚಬೇಕು ಅಂತ ಸಿಎಂ ಹೇಳಿದ್ದಾರೆ. ಈ ಸರಣಿ ವರದಿಗಳು ಬಂದ ಬೆನ್ನಲ್ಲೇ ಸಿಎಂ ಎಚ್ಚೆತ್ತುಕೊಂಡಿದ್ದಾರೆ. 1 ತಿಂಗಳಲ್ಲಿ ಎಲ್ಲಾ ಗುಂಡಿಗಳನ್ನ ಮುಚ್ಚಬೇಕು ಅನ್ನೋ ಡೆಡ್ಲೈನ್. 15 ದಿನದ ನಂತರ ಸಭೆ ನಡೆಸಿ ಪ್ರಗತಿ ಪರಿಶೀಲನೆಯನ್ನ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಹಾಗೆ ಬಿಟ್ಬಿಡೋದಿಲ್ಲ. 15 ದಿನದ ನಂತರ ಮತ್ತೊಂದು ಸಭೆಯನ್ನು ನಡೆಸ್ತೇವೆ, ಅಲ್ಲಿ ಪ್ರಗತಿ ಪರಿಶೀಲನೆ ಎಷ್ಟು ಪ್ರೋಗ್ರೆಸ್ ಆಗಿದೆ ಅನ್ನುವಂಥದ್ದನ್ನ ಗಮನಿಸಿ ಆ ನಂತರ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಕೂಡ ಹೇಳಿದ್ದಾರೆ ಸಿಎಂ. ರಸ್ತೆ ಗುಂಡಿಯನ್ನ ಮುಚ್ಚಿ ಅಭಿಯಾನದ ಬಿಗ್ ಇಂಪ್ಯಾಕ್ಟ್. ಇದು ಎಚ್ಚೆತ್ತುಕೊಂಡಿದೆ ಸರ್ಕಾರ. ಫೈನಲಿ ಎಷ್ಟೊಂದು ತಿಂಗಳಾಯಿತು, ಹಲವು ವರ್ಷಗಳಿಂದ ಡೆಡ್ಲೈನ್ ಮೇಲೆ ಡೆಡ್ಲೈನ್ಗಳು, ಕೋರ್ಟೇ ಡೆಡ್ಲೈನ್ ಕೊಟ್ಟಿದ್ದಾಯಿತು. ಆ ನಂತರವೂ ಕೂಡ ಯಾವುದೇ ಬದಲಾವಣೆ ಆಗಿರಲಿಲ್ಲ. ಈಗ 1 ತಿಂಗಳ ಡೆಡ್ಲೈನ್. ಈ 1 ತಿಂಗಳಲ್ಲಿ ಎಷ್ಟು ಮುಚ್ಚುತ್ತೆ ಅನ್ನೋದನ್ನು ಗಮನಿಸಬೇಕು. ಅಧಿಕಾರಿಗಳಿಗೆ ಡೆಡ್ಲೈನ್ ಕೊಟ್ಟಿದ್ರು. ಈ ಹಿಂದೆ ಕೂಡ ಡಿಸಿಎಂ ಡೆಡ್ಲೈನ್ ಅನ್ನು ಕೊಟ್ಟಿದ್ರು. ಅದು ಯಾವ ಅಧಿಕಾರಿಗಳು ಸಂಬಂಧಪಟ್ಟವ್ರು ಇರ್ತಾರೋ ಅವರನ್ನು ಕೆಲಸದಿಂದ ತೆಗೆದುಹಾಕಲಾಗುತ್ತೆ ಅಂತ ಕೂಡ ಹೇಳಿದ್ರು ಡಿಸಿಎಂ. ಆದರೆ ಈಗ ಸಿಎಂ ಕೊಟ್ಟಿರುವಂಥ ಎಚ್ಚರಿಕೆ ಇದು. ಇದಕ್ಕೆ ಎಷ್ಟು ಮಟ್ಟಿಗೆ ಕೆಲಸಗಳಾಗುತ್ತೆ ಅನ್ನೋದನ್ನು ಗಮನಿಸಬೇಕು. ಈ ಮೆಟ್ರೋ, GBA ಜೊತೆಗೆ ಜಲಮಂಡಳಿ, ಬೆಸ್ಕಾಂ, BDA ಇದೆಲ್ಲದರ ನಡುವೆ ಸಮನ್ವಯ ಕೂಡ ಇರಬೇಕು ಅಂತ ಹೇಳಿದ್ದಾರೆ. ಬೆಂಗಳೂರಿನ ರಸ್ತೆ ಗುಂಡಿಗಳು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ಮಾನ ಕಳೀತಾ ಇದೆ. ಹಾಗಾಗಿ ಸಿಎಂ ಹಾಗೂ ಡಿಸಿಎಂ ಒಂದು ಮೀಟಿಂಗ್ ಅನ್ನ ಮಾಡಿದ್ರು. ಅಲ್ಲಿ ಗುಂಡಿ ಮುಚ್ಚೋದಕ್ಕೆ ಡೆಡ್ಲೈನ್ ಕೊಟ್ಟಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡ ವರದಿಗಾರಿಕೆಯ ಬಿಗ್ ಇಂಪ್ಯಾಕ್ಟ್. ಇದು ಅಧಿಕಾರಿಗಳಿಗೆ 1 ತಿಂಗಳು ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ. 1 ತಿಂಗಳ ಒಳಗೆ ಇರುವಂತ ಎಲ್ಲಾ ರಸ್ತೆ ಗುಂಡಿಗಳನ್ನ ಮುಚ್ಚಬೇಕು ಅಂತ ಸಿಎಂ ಹೇಳಿದ್ದಾರೆ. ಈ ಸರಣಿ ವರದಿಗಳು ಬಂದ ಬೆನ್ನಲ್ಲೇ ಸಿಎಂ ಎಚ್ಚೆತ್ತುಕೊಂಡಿದ್ದಾರೆ. 1 ತಿಂಗಳಲ್ಲಿ ಎಲ್ಲಾ ಗುಂಡಿಗಳನ್ನ ಮುಚ್ಚಬೇಕು ಅನ್ನೋ ಡೆಡ್ಲೈನ್. 15 ದಿನದ ನಂತರ ಸಭೆ ನಡೆಸಿ ಪ್ರಗತಿ ಪರಿಶೀಲನೆಯನ್ನ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಹಾಗೆ ಬಿಟ್ಬಿಡೋದಿಲ್ಲ. 15 ದಿನದ ನಂತರ ಮತ್ತೊಂದು ಸಭೆಯನ್ನು ನಡೆಸ್ತೇವೆ, ಅಲ್ಲಿ ಪ್ರಗತಿ ಪರಿಶೀಲನೆ ಎಷ್ಟು ಪ್ರೋಗ್ರೆಸ್ ಆಗಿದೆ ಅನ್ನುವಂಥದ್ದನ್ನ ಗಮನಿಸಿ ಆ ನಂತರ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಕೂಡ ಹೇಳಿದ್ದಾರೆ ಸಿಎಂ. ರಸ್ತೆ ಗುಂಡಿಯನ್ನ ಮುಚ್ಚಿ ಅಭಿಯಾನದ ಬಿಗ್ ಇಂಪ್ಯಾಕ್ಟ್. ಇದು ಎಚ್ಚೆತ್ತುಕೊಂಡಿದೆ ಸರ್ಕಾರ. ಫೈನಲಿ ಎಷ್ಟೊಂದು ತಿಂಗಳಾಯಿತು,
ಹಲವು ವರ್ಷಗಳಿಂದ ಡೆಡ್ಲೈನ್ ಮೇಲೆ ಡೆಡ್ಲೈನ್ಗಳು, ಕೋರ್ಟೇ ಡೆಡ್ಲೈನ್ ಕೊಟ್ಟಿದ್ದಾಯಿತು. ಆ ನಂತರವೂ ಕೂಡ ಯಾವುದೇ ಬದಲಾವಣೆ ಆಗಿರಲಿಲ್ಲ. ಈಗ 1 ತಿಂಗಳ ಡೆಡ್ಲೈನ್. ಈ 1 ತಿಂಗಳಲ್ಲಿ ಎಷ್ಟು ಮುಚ್ಚುತ್ತೆ ಅನ್ನೋದನ್ನು ಗಮನಿಸಬೇಕು. ಅಧಿಕಾರಿಗಳಿಗೆ ಡೆಡ್ಲೈನ್ ಕೊಟ್ಟಿದ್ರು. ಈ ಹಿಂದೆ ಕೂಡ DCM ಡೆಡ್ಲೈನನ್ನು ಕೊಟ್ಟಿದ್ರು. ಅದು ಯಾವ ಅಧಿಕಾರಿಗಳು ಸಂಬಂಧಪಟ್ಟವ್ರು ಇರ್ತಾರೋ ಅವರನ್ನು ಕೆಲಸದಿಂದೇ ತೆಗೆದುಹಾಕಲಾಗುತ್ತೆ ಅಂತ ಕೂಡ ಹೇಳಿದರು DCM. ಆದರೆ ಈಗ CM ಕೊಟ್ಟಿರುವಂಥ ಎಚ್ಚರಿಕೆ ಇದು. ಇದಕ್ಕೆ ಎಷ್ಟು ಮಟ್ಟಿಗೆ ಕೆಲಸಗಳಾಗುತ್ತೆ ಅನ್ನೋದನ್ನು ಗಮನಿಸಬೇಕು. ಈ ಮೆಟ್ರೋ, GBA ಜೊತೆಗೆ ಜಲಮಂಡಳಿ, ಬೆಸ್ಕಾಂ, BDA ಇದೆಲ್ಲದರ ನಡುವೆ ಸಮನ್ವಯ ಕೂಡ ಇರಬೇಕು ಅಂತ ಹೇಳಿದ್ದಾರೆ. ಬೆಂಗಳೂರಿನ ರಸ್ತೆ ಗುಂಡಿಗಳು ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ಮಾನ ಕಳೀತಾ ಇದೆ. ಹಾಗಾಗಿ CM ಹಾಗೂ DCM ಒಂದು ಮೀಟಿಂಗ್ ಅನ್ನ ಮಾಡಿದ್ರು. ಅಲ್ಲಿ ಗುಂಡಿ ಮುಚ್ಚೋದಕ್ಕೆ ಡೆಡ್ಲೈನ್ ಕೊಟ್ಟಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡ ವರದಿಗಾರಿಕೆಯ ಬಿಗ್ ಇಂಪ್ಯಾಕ್ಟ್. ಇದು ಅಧಿಕಾರಿಗಳಿಗೆ 1 ತಿಂಗಳು ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ. 1 ತಿಂಗಳ ಒಳಗೆ ಇರುವಂತ ಎಲ್ಲಾ ರಸ್ತೆ ಗುಂಡಿಗಳನ್ನ ಮುಚ್ಚಬೇಕು ಅಂತ CM ಹೇಳಿದ್ದಾರೆ. ಈ ಸರಣಿ ವರದಿಗಳು ಬಂದ ಬೆನ್ನಲ್ಲೇ CM ಎಚ್ಚೆತ್ತುಕೊಂಡಿದ್ದಾರೆ. 1 ತಿಂಗಳಲ್ಲಿ ಎಲ್ಲ ಗುಂಡಿಗಳನ್ನ ಮುಚ್ಚಬೇಕು ಅನ್ನೋ ಡೆಡ್ಲೈನ್. 15 ದಿನದ ನಂತರ ಸಭೆ ನಡೆಸಿ ಪ್ರಗತಿ ಪರಿಶೀಲನೆಯನ್ನ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಹಾಗೆ ಬಿಟ್ಬಿಡೋದಿಲ್ಲ. 15 ದಿನದ ನಂತರ ಮತ್ತೊಂದು ಸಭೆಯನ್ನು ನಡೆಸ್ತೇವೆ, ಅಲ್ಲಿ ಪ್ರಗತಿ ಪರಿಶೀಲನೆ ಎಷ್ಟು ಪ್ರೋಗ್ರೆಸ್ ಆಗಿದೆ ಅನ್ನುವಂಥದ್ದನ್ನು ಗಮನಿಸಿ ಆ ನಂತರ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಕೂಡ ಹೇಳಿದ್ದಾರೆ CM. ರಸ್ತೆ ಗುಂಡಿಯನ್ನ ಮುಚ್ಚಿ ಅಭಿಯಾನದ ಬಿಗ್ ಇಂಪ್ಯಾಕ್ಟ್ ಇದು. ಎಚ್ಚೆತ್ತುಕೊಂಡಿದೆ ಸರ್ಕಾರ ಫೈನಲಿ. ಎಷ್ಟೊಂದು ತಿಂಗಳಾಯಿತು, ಹಲವು ವರ್ಷಗಳಿಂದ ಡೆಡ್ಲೈನ್ ಮೇಲೆ ಡೆಡ್ಲೈನ್ಗಳು, ಕೋರ್ಟೇ ಡೆಡ್ಲೈನ್ ಕೊಟ್ಟಿದ್ದಾಯಿತು. ಆ ನಂತರವೂ ಕೂಡ ಯಾವುದೇ ಬದಲಾವಣೆ ಆಗಿರಲಿಲ್ಲ. ಈಗ 1 ತಿಂಗಳ ಡೆಡ್ಲೈನ್. ಈ 1 ತಿಂಗಳಲ್ಲಿ ಎಷ್ಟು ಮುಚ್ಚುತ್ತೆ ಅನ್ನೋದನ್ನು ಗಮನಿಸಬೇಕು. ಅಧಿಕಾರಿಗಳಿಗೆ ಡೆಡ್ಲೈನ್ ಕೊಟ್ಟಿದ್ರು. ಈ ಹಿಂದೆ ಕೂಡ DCM ಡೆಡ್ಲೈನನ್ನು ಕೊಟ್ಟಿದ್ರು. ಅದು ಯಾವ ಅಧಿಕಾರಿಗಳು ಸಂಬಂಧಪಟ್ಟವ್ರು ಇರ್ತಾರೋ ಅವರನ್ನು ಕೆಲಸದಿಂದೇ ತೆಗೆದುಹಾಕಲಾಗುತ್ತೆ ಅಂತ ಕೂಡ ಹೇಳಿದರು DCM. ಆದರೆ ಈಗ CM ಕೊಟ್ಟಿರುವಂಥ ಎಚ್ಚರಿಕೆ ಇದು. ಇದಕ್ಕೆ ಎಷ್ಟು ಮಟ್ಟಿಗೆ ಕೆಲಸಗಳಾಗುತ್ತೆ ಅನ್ನೋದನ್ನು ಗಮನಿಸಬೇಕು. ಈ ಮೆಟ್ರೋ, GBA ಜೊತೆಗೆ ಜಲಮಂಡಳಿ, ಬೆಸ್ಕಾಂ, BDA ಇದೆಲ್ಲದರ ನಡುವೆ ಸಮನ್ವಯ ಕೂಡ ಇರಬೇಕು ಅಂತ ಹೇಳಿದ್ದಾರೆ. ಬೆಂಗಳೂರಿನ ರಸ್ತೆ ಗುಂಡಿಗಳು ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ಮಾನ ಕಳೀತಾ ಇದೆ. ಹಾಗಾಗಿ CM ಹಾಗೂ DCM ಒಂದು ಮೀಟಿಂಗ್ ಅನ್ನ ಮಾಡಿದ್ರು. ಅಲ್ಲಿ ಗುಂಡಿ ಮುಚ್ಚೋದಕ್ಕೆ ಡೆಡ್ಲೈನ್ ಕೊಟ್ಟಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡ ವರದಿಗಾರಿಕೆಯ ಬಿಗ್ ಇಂಪ್ಯಾಕ್ಟ್. ಇದು ಅಧಿಕಾರಿಗಳಿಗೆ 1 ತಿಂಗಳು ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ. 1 ತಿಂಗಳ ಒಳಗೆ ಇರುವಂತ ಎಲ್ಲಾ ರಸ್ತೆ ಗುಂಡಿಗಳನ್ನ ಮುಚ್ಚಬೇಕು ಅಂತ CM ಹೇಳಿದ್ದಾರೆ. ಈ ಸರಣಿ ವರದಿಗಳು ಬಂದ ಬೆನ್ನಲ್ಲೇ CM ಎಚ್ಚೆತ್ತುಕೊಂಡಿದ್ದಾರೆ. 1 ತಿಂಗಳಲ್ಲಿ ಎಲ್ಲ ಗುಂಡಿಗಳನ್ನ ಮುಚ್ಚಬೇಕು ಅನ್ನೋ ಡೆಡ್ಲೈನ್. 15 ದಿನದ ನಂತರ ಸಭೆ ನಡೆಸಿ ಪ್ರಗತಿ ಪರಿಶೀಲನೆಯನ್ನ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಹಾಗೆ ಬಿಟ್ಬಿಡೋದಿಲ್ಲ. 15 ದಿನದ ನಂತರ ಮತ್ತೊಂದು ಸಭೆಯನ್ನು ನಡೆಸ್ತೇವೆ, ಅಲ್ಲಿ ಪ್ರಗತಿ ಪರಿಶೀಲನೆ ಎಷ್ಟು ಪ್ರೋಗ್ರೆಸ್ ಆಗಿದೆ ಅನ್ನುವಂಥದ್ದನ್ನು ಗಮನಿಸಿ ಆ ನಂತರ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಕೂಡ ಹೇಳಿದ್ದಾರೆ CM. ರಸ್ತೆ ಗುಂಡಿಯನ್ನ ಮುಚ್ಚಿ ಅಭಿಯಾನದ ಬಿಗ್ ಇಂಪ್ಯಾಕ್ಟ್ ಇದು. ಎಚ್ಚೆತ್ತುಕೊಂಡಿದೆ ಸರ್ಕಾರ ಫೈನಲಿ. ಎಷ್ಟೊಂದು ತಿಂಗಳಾಯಿತು, ಹಲವು ವರ್ಷಗಳಿಂದ ಡೆಡ್ಲೈನ್ ಮೇಲೆ ಡೆಡ್ಲೈನ್ಗಳು, ಕೋರ್ಟೇ ಡೆಡ್ಲೈನ್ ಕೊಟ್ಟಿದ್ದಾಯಿತು. ಆ ನಂತರವೂ ಕೂಡ ಯಾವುದೇ ಬದಲಾವಣೆ ಆಗಿರಲಿಲ್ಲ. ಈಗ 1 ತಿಂಗಳ ಡೆಡ್ಲೈನ್. ಈ 1 ತಿಂಗಳಲ್ಲಿ ಎಷ್ಟು ಮುಚ್ಚುತ್ತೆ ಅನ್ನೋದನ್ನು ಗಮನಿಸಬೇಕು. ಅಧಿಕಾರಿಗಳಿಗೆ ಡೆಡ್ಲೈನ್ ಕೊಟ್ಟಿದ್ರು. ಈ ಹಿಂದೆ ಕೂಡ DCM ಡೆಡ್ಲೈನನ್ನು ಕೊಟ್ಟಿದ್ರು. ಅದು ಯಾವ ಅಧಿಕಾರಿಗಳು ಸಂಬಂಧಪಟ್ಟವ್ರು ಇರ್ತಾರೋ ಅವರನ್ನು ಕೆಲಸದಿಂದೇ ತೆಗೆದುಹಾಕಲಾಗುತ್ತೆ ಅಂತ ಕೂಡ ಹೇಳಿದರು DCM. ಆದರೆ ಈಗ CM ಕೊಟ್ಟಿರುವಂಥ ಎಚ್ಚರಿಕೆ ಇದು. ಇದಕ್ಕೆ ಎಷ್ಟು ಮಟ್ಟಿಗೆ ಕೆಲಸಗಳಾಗುತ್ತೆ ಅನ್ನೋದನ್ನು ಗಮನಿಸಬೇಕು. ಈ ಮೆಟ್ರೋ, GBA ಜೊತೆಗೆ ಜಲಮಂಡಳಿ, ಬೆಸ್ಕಾಂ, BDA ಇದೆಲ್ಲದರ ನಡುವೆ ಸಮನ್ವಯ ಕೂಡ ಇರಬೇಕು ಅಂತ ಹೇಳಿದ್ದಾರೆ.